ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ದಿನ ಒಂದು ಬಿಂದಿಗೆಯನ್ನು ನಾವು ಬಳಸ್ಕೊಂಡು ಅಮ್ಮನವರಿಗೆ ಯಾವ ರೀತಿ ನಾವು ಸಿಂಪಲ್ಲಾಗಿ ಸೀರೆನ ಉಡಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ ಹೊಸದಾಗಿ ಮಾಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾವು ಫಸ್ಟಿಗೆ ಸೀರೆ ಒಳಪದರಿಂದ ಈ ರೀತಿಯಾಗಿ ನಾವು ಪ್ಲೇಟ್ಸ್ನ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಪ್ಲೇಟ್ಸ್ನ 3 ಇಂದ 4 ಇಂಚು ಗ್ಯಾಪಲ್ಲಿ ಮಾಡ್ಕೋತಾ ಇದ್ದೀನಿ. ನಮಗೆ ಅಷ್ಟು ಮೆಷರ್ಮೆಂಟಲ್ಲಿ ತೊಗೊಂಡಾಗ ನಮಗೆ ಜಾಸ್ತಿ ಪ್ಲೇಟ್ಸ್ ಅನ್ನೋದು ಬರುತ್ತೆ. ಆಗ ನಮಗೆ ಸೀರೆ ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ನಾನು ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ 10 ಪ್ಲೇಟ್ಸ್ನ ಇಟ್ಕೊಂಡು ಈ ರೀತಿಯಾಗಿ ನಾನು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ. ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ನೆರಿಗೆಗಳು ಅನ್ನೋದು ಬರುತ್ತೆ. ಬಟ್ಟೆ ಕ್ಲಿಪ್ ಹಾಕೋದ್ರಿಂದ ನಮಗೆ ಯಾವುದೇ ನೆರಿಗೆಗಳು ಮಿಸ್ ಆಗೋದಿಲ್ಲ. ನೋಡಿ, ಈಗ ನೆಕ್ಸ್ಟ್ ಅದೇ ರೀತಿ ನಾನು ಮತ್ತೆ ಪ್ಲೇಟ್ಸ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ಸ್ಯಾರಿ ಬಂದು ಕ್ರೇಪ್ ಸಿಲ್ಕ್ ಆಗೋದ್ರಿಂದ ಸ್ವಲ್ಪ ಜಾರುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಪ್ಲೇಟ್ಸ್ನ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲನೂ ಪ್ಲೇಟ್ಸ್ನ ಮಾಡಿಕೊಂಡು ಅದೇ ರೀತಿ ಪಿನ್ನನ್ನು ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಬಿಗಿನರ್ಸ್ಗೆ ತುಂಬ ಈಸಿ ಮೆಥಡ್ ಆಗಿರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಯಾವುದೇ ರೀತಿ ಕಷ್ಟಪಡದೆ ಸಿಂಪಲಾಗಿ ನಾವು ಸೀರೆನ ಉಡಿಸ್ಕೋಬೋದು. ನಾವು ಇದೇ ಮೆಥಡಲ್ಲಿ ಸೀರೆ ಬದಲು ಬ್ಲೌಸ್ ಪೀಸ್ನ ಕೂಡ ನಾವು ಇದೇ ರೀತಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ನಾವು ಪ್ಲೀಟ್ಸ್ನ ಮಾಡಿಕೊಂಡು ಸೀರೆನ ಉಡಿಸಿ ನಾವು ಅಮ್ಮನವರಿಗೆ ಅಲಂಕಾರನ ಮಾಡ್ಕೋಬೋದು. ನೋಡಿ, ಈಗ ನಾನು ಮಧ್ಯದಲ್ಲೂ ಕೂಡ ಪ್ಲೀಟ್ಸ್ನ ತಗೊಂಡು ಅದೇ ರೀತಿಯಾಗಿ ಒಂದು ಪಿನ್ನನ್ನು ಹಾಕೋತಾ ಇದ್ದೀನಿ. ಆದಷ್ಟು ಬಟ್ಟೆ ಕ್ಲಿಪ್ನ ಮತ್ತು ಗುಂಡು ಪಿನ್ನ ಯೂಸ್ ಮಾಡಿ, ಸೇಫ್ಟಿ ಪಿನ್ನ ಅವಾಯ್ಡ್ ಮಾಡಿ. ನೋಡಿ, ಈಗ ನನಗೆ ಸ್ಯಾರಿ ಕಂಪ್ಲೀಟಾಗಿ ಇಷ್ಟು ರೆಡಿ ಮಾಡಿಕೊಂಡು ಈಗ ನಾನು ಸೆರಗನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಸೀರೆನ ಅರ್ಧಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಈ ರೀತಿಗೆ ಚಿಕ್ಕದಾಗಿ ಪ್ಲೇಟ್ಸ್ನ ಮಾಡ್ಕೋಬೇಕಾಗುತ್ತೆ. ನಾವು ಸ್ಯಾರಿನ ಫೋಲ್ಡಿಂಗ್ ಮಾಡ್ಕೊಂಡಿರೋದ್ರಿಂದ ನಮಗೆ 4 ಇಂದ 5 ಪ್ಲೇಟ್ಸ್ ಅಷ್ಟೇ ಬರೋದು. ಫ್ರೆಂಡ್ಸ್, ಇದು ತುಂಬ ಈಸಿ ಮೆಥಡ್. ಫ್ರೆಂಡ್ಸ್, ಬಿಗಿನರ್ಸ್ಗೆ ಸ್ಯಾರಿ ನಮಗೆ ಉಡ್ಸೋಕೆ ಬರೋದಿಲ್ಲ ಅಂತ ಅನ್ನೋರು ಕೂಡ ನಾವು ಈ ರೀತಿಯಾಗಿ ಸೀರೆನ ಉಡಿಸಿ ಅಲಂಕಾರನ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ. ನಾವು ಹಬ್ಬದ ದಿನ ಹಿಂದಿನ ದಿನ ಕೂಡ ಇದೇ ರೀತಿ ನಾವು ಸೀರೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬದ ದಿನ ಸೀರೆನ ಉಡಿಸಿ ಅಲಂಕಾರವನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ನಾವು ಈ ರೀತಿನ ಸೀರೆನ ಫೋಲ್ಡಿಂಗ್ ಮಾಡಿ ಇಟ್ಕೋಬೋದು. ಅದಾದ ನಂತರ ಈಗ ನಾನು ಪೀಠ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಈ ರೀತಿ ಒಂದು ಕಳಶದ ಬಿಂದಿಗೆಗೆ ಅಕ್ಕಿಯನ್ನು ಹಾಕ್ಕೊಂಡು ಕೋಲನ್ನು ಕಟ್ಕೊಂಡಿದ್ದೀನಿ. ನೋಡಿ, ಸ್ಯಾರಿನ ನಾವು ಈ ರೀತಿ ಫೋಲ್ಡಿಂಗ್ ಮಾಡಿದ್ವಲ್ಲ ಅದನ್ನು ಹಿಂಭಾಗದಿಂದ ಈ ರೀತಿ 2 ಸೈಡ್ನ ಮುಂಭಾಗಕ್ಕೆ ಬರೋ ರೀತಿ ಹಾಕೋಬೇಕಾಗುತ್ತೆ. ಒಂದೇ ಲೆಂತಲ್ಲಿರಲಿ, ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ. ನೋಡಿ, ಈಗ ಅದು ಪ್ಲೇಟ್ಸ್ ಮೇನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ನಾವು ನಿಧಾನಕ್ಕೆ ತಕ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕಾಗುತ್ತೆ. ಅದೇ ರೀತಿ ನಾವು ಈ ಕಡೆ ಕೂಡ ಪ್ಲೇಟ್ಸ್ನ ತಗೋಬೇಕು. ಎರಡನ್ನು ಸೇರಿಸಿ ನಾವು ಒಂದು ಪಿನ್ನನ್ನು ಹಾಕೋಬೇಕು. ನೋಡಿ, ನಮಗೆ ಸ್ಯಾರಿ ಬಾರ್ಡರ್ ಇದೆಯಲ್ಲ ಅದನ್ನು ಈ ರೀತಿಯಾಗಿ ನಾವು 2 ಕಡೆ ತಗೊಂಡಾಗ ನಮಗೆ ಸೀರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನು ಪ್ಲೇಟ್ಸ್ ಯಾವ್ದಾದ್ರು ಒಳಗಡೆ ಸೇರಿಕೊಂಡಿದ್ದಾಗ ನಾವು ಇದೇ ರೀತಿಯಾಗಿ ನಿಧಾನಕ್ಕೆ ಪ್ಲೇಟ್ಸ್ನ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿ ಇದೆ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಸೀರೆ ಉಡಿಸೋ ಮೆಥಡ್ ತುಂಬ ಈಸಿ ಇದೆ. ಈಗ ನಾವು ಕ್ಲಿಪ್ನ ತೆಗೆದು ನೆರಿಗೆಗಳೆಲ್ಲ ಸರಿ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಎಷ್ಟು ನೀಟಾಗಿ ಬರ್ತಾ ಇದೆ. ನಾವಿಲ್ಲಿ ನೆರಿಗೆಗಳನ್ನ ಮಾಡ್ಕೋಬೇಕಾದ್ರೆ ಎಲ್ಲ ಒಂದೇ ವಿಡ್ತಲ್ಲಿ ತೊಗೋಬೇಕಾಗತ್ತೆ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೋಬೇಡಿ. ನೋಡಿ, ಈಗ ಒಂದು ನೂಲಿಂದ ನಾವು ಈ ರೀತಿ ಸೊಂಟಕ್ಕೆ ಕಟ್ಕೊಳ್ಳೋಣ. ಇದಾದ ನಂತರ ನಾವು ಡಾಬನ್ನು ಹಾಕೋಬೇಕು. ನಾವು ಈ ರೀತಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ನೆರಿಗೆಗಳು ಹಿಂದೆ ಮುಂದೆ ಆಗಿರುತ್ತೆ, ಅದನ್ನು ನಾವು ಸರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇವಾಗ ನಾನು ಪಟ್ಟಿಯನ್ನು ಹಾಕ್ಕೊಂಡಿದ್ದೀನಿ.
ನಮ್ಮ ಹತ್ರ ಇರುವಂತಹ ಒಡವೆಗಳಿಂದ ನಾವು ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಕೋಬೇಕು. ನೋಡಿ, ಈಗ ನಾನು ಅಮ್ಮನವರಿಗೆ ಮೊಗಸರಿಯನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದ್ದಾರೆ ನಮ್ಮ ಮನೆಯ ಪುಟ್ಟ ಮಹಾಲಕ್ಷ್ಮಿ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರಲ್ವಾ ಫ್ರೆಂಡ್ಸ್. ನೋಡಿ, ಸಿಂಗಲ್ ನಾವು ಬಿಂದಿಗೆಗೆ ನಾವು ಈ ರೀತಿಯಾಗಿ ಸೀರೆಯನ್ನು ಉಡಿಸಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.